ಇವತ್ತು ನಾ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ರಾಜಿ. ನೀ ಏನಾರ ನಾನು ಬಿಡ್ತಾನೆ ಅಂದರೆ ನಾ ಮಾತ್ರ ಸುಮ್ಮನೆ ಇರಂಗೇ ಇಲ್ಲ. ಇಟ್ಟು ದಿನ ನೀನು ನನ್ನ ಜೊತೆ ಚಕ್ಕಂತ ಆಡಿರೋದನ್ನ ಏನು ಗಂಡನ ಮುಂದೆ ಹೇಳಿ ನಿಮ್ಮಿಬ್ಬರಿಗೆ ಜಗಳ ಹಚ್ಚಿ ನೀವು ಬೇರೆ ಆಗೋಂಗೆ ಮಾಡಲಿಲ್ಲ, ನೀ ಮತ್ತು ನನ್ನ ಹುಡ್ಕೊಂತ ಬರುವಂಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ರಮೇಶನ ಅಲ್ಲ. ಸೋಮವ್ರೆ, ಸೋಮಣ್ಣ, ಚಿಗವ್ವ, ಚಿಗವ್ವ. ಅಯ್ಯೋ, ರಮೇಶ ಬಂದ್ಬಿಟ್ಟಾನ. ನನ್ನ ಕಂಡದಿಂದ ಕರೆಯತ್ತ ನೀವು ಹತ್ತಿರ ಕರೆಯಕತ್ತಾನ. ಯಾಕಿರ್ಬೇಕು? ನಾ ಏನಾರ ಅವ್ನು ಬರ್ತಾನಂತ ಹೇಳಿ ಇವೇನಾರ ಎಲ್ಲ ಹೇಳಕ್ ಬಂದ ನಾನು ಹೋಗಿ ಕೇಳ್ತಾನ. ರಮೇಶ, ನೀನೇನಿಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿದಿ? ಏನಾರ ಕೆಲಸ ಇತ್ತೇನ? ಏನಾರ ರೊಕ್ಕ ಗೀಕ ಬೇಕಾಗಿದ್ವೇನ? ಅದು ನಿನ್ನ ನೋಡ್ದಿತ್ತ, ನೀನು ಕೇಳಿದಕ್ಕೆ ಹ್ಞೂ ಅನ್ಲಿಲ್ಲ ಅಂದ್ರೆ ನಿನ್ನ ಗಂಡನ ಮುಂದೆ ಎಲ್ಲ ಹೇಳ್ಬೇಕಂತೆ ಬಂದಿದ್ನಿ ನೋಡು. ಹೇಳೇ ಬಿಡ್ತಾನೆ ಇವತ್ತು. ಆಗಿದ್ದಾಗ್ಲದು ಬಿಡು ಮಗನಲ್ಲಾನ ನನ್ನ ಬಿಡ್ತಾನಂತ ಹೇಳಿ ಅಲ್ಲಿಂದ ಇಲ್ಲಿ ಮಟ ಓಡಿ ಬಂದ್ಬಿಟ್ಟೇನ ಗಂಡನ ಜೊತೆ. ಅದ ಈಗ ನಾನೇ ಪಡೆಯಾಗ್ಬಿಟ್ಟಿನ ಅವ ಬೇಕಾದ ನಿನಗೆ. ಮಾಡ್ತಾನೆ ತಡಿ. ಸೋಮಣ್ಣ, ಸೋಮಣ್ಣ. ಏನು ಹೇಳತ್ತಿ ನೀನು? ಅಲ್ಲ, ನೀನು ಈ ರೀತಿ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲ. ನಿನಗೊಂದು ಇಟ್ಟು ಏನು ಅನ್ಸತ್ತಿಲ್ಲ? ನಾನು ಬಿಡ್ತಾನೆ ನನಗೆ ಗೊತ್ತಾಗಿ ನನ್ನ ಗಂಡನ ಮುಂದೆಲ್ಲ ಹೇಳ್ತಾನಂತ ಹೇಳ್ತಿದ್ದಿ, ನನಗೆ ಅಂಜಿಕೆ ಹುಡ್ಸಾತಿದ್ದಿ. ನೀ ಏನಾರ ಅನ್ಕೋ, ಆದ್ರೆ ನೀ ಮಾತ್ರ ನನಗೆ ನಾ ಏನು ಕೇಳ್ತಾನೋದಕ್ಕೆ ನೀ ಸರಿಯಾಗಿ ಉತ್ತರ ಕೊಡಪ್ಪ ಅಷ್ಟ ಏನ. ಆಮೇಲೆ ಇದ್ಲದ್ದು ಸಲ್ಲದ ಮಾತಾಡಂತೆ ನನಗೆ ಈಗ ಸರಿಯಾಗಿ ಉತ್ತರ ಬೇಕಷ್ಟ. ಏನು ಇಲ್ಲಿ ಈಗ ನನಗೆ ಮಾತಾಡೋಕ್ಕಾಗಿಲ್ಲ. ನಾನು ನಿನಗೆ ಆಮೇಲೆ ಮೊದಲು ಸಿಕ್ತಿದ್ದೆಲ್ಲ ಆ ಜಾಗಕ್ಕೆ ಬರ್ತಾನೋ ಅಲ್ಲಿ ಹೋಗು. ಮನ್ಯಾಗ ಮಂದಿ ಭಾಳ ಅದಾರ, ಮತ್ತೆ ನೋಡಿರಂದ್ರೆ ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರ. ಅಲ್ಲಿ ಬರ್ತಾನೋ ಹೋಗು. ಕಾರಣ ಬರ್ತಿಲ್ಲ ಮತ್ತೆ ಬರ್ದಿದ್ರು ನೋಡು. ಮತ್ತೆ ಅವಾಗಿಂದ ಅವಾಗ ಬಂದು ನಿನ್ನ ಗಂಡನ ಮುಂದೆ ಎಲ್ಲ ಇದ್ದಿದ್ದ ಬಿಟ್ಟಿದ್ದೆ ಎಲ್ಲ ಹೇಳ್ಬೇಕತ್ ನೋಡು. ಒಂದ್ಸರಿ ಹೇಳಿದ್ರೆ ನಿನ್ಗೆ ಅರ್ಥ ಆಗ್ತದೆ ಇಲ್ಲೋ? ಬರ್ತಾನಂತ ಹೇಳಿನಲ್ಲ, ಬರ್ತಾನಂತ ಹೇಳಿದ್ಮೇಲೆ ಮತ್ತೆ ಇಷ್ಟು ನಾಟಕ ಮಾಡ್ತಿಲ್ಲ. ಒಂದ್ಸರಿ ಹೇಳಿದ್ರೆ ಮುಗಿದು ಹೋಗ್ತದ. ಅಯ್ಯೋ ಅಕ್ಕ, ಏನ ಇವ್ರ ಜೊತೆ ಹಿಂಗೆ ಮಾತಾಡತ್ತಾಳು? ಏನು ಮಾತಾಡತ್ತಿರ್ಬೋದು? ಕೇಳಿಸ್ಕೊಳಂತಾಡಿ ಇಲ್ಲೇ ನಿಂತ್ಕೊಂಡು. ಆಯ್ತು ಬಿಡು, ಯಾಕೆ ಸಿಟ್ಟು ಮಾಡ್ಕೊತಿದ್ದಿ? ಬರ್ತಾನ ಅಂದೆಲ್ಲ ಆಯ್ತು. ಕಾಯ್ತಿರ್ತಾನ, ಹೋಗಿ ಬರ್ತಾನ. ಸೋಮನ್ ಕರಿ ಸ್ವಲ್ಪ ಮಾತಾಡ್ಬೇಕು. ಎದಕ್ಕೆ? ಏನು ಮಾತಾಡೋದೈತಿ? ಏನಾರ ಮಾತಾಡೋದಿದ್ರೆ ಹೇಳಿ, ನಾವು ಹೋಗಿ ಹೇಳ್ತಾನೆ ಅವ್ರಿಗೆ. ನೀನೇ ಹೋಗಿ ಮಾತಾಡ್ಬೇಕು ಅನ್ನೋದಂಥದ್ದು ಏನೈತಿ? ಅಯ್ಯೋ ಶಿವನ, ಅಕ್ಕ ಯಾಕೆ ಇವನ ಜೊತೆ ಇಟ್ಟು ಸಿಟ್ಟಿಲ್ಲೇ ಮಾತಾಡತ್ತಾಳು? ಏನಾಗೈತೆ ಅಕ್ಕಾಗ? ಯಾಕೋ ರಾಜಿ ಅಕ್ಕ ವಿಚಿತ್ರವಾಗಿ ಆಡಕತ್ತಾಳ. ನನಗಂತೂ ಅನುಮಾನ ಬರೋಂಗೈತಿ. ಏನ್ರ ಇವ್ರ ಮತ್ತೆ ಏನರ ಐತೆನ? ನೋಡೋಣ ತಡಿ, ಇಲ್ಲೇ ನಿಂತು ಗೊತ್ತಾಕತ್ಲಾ. ಅಲ್ಲಿ ಯಾರೋ ನಿಂತಂಗೈತಿ. ಓ ನಿತ್ಯ ಕತ್ ನೋಡತ್ತಾಳನ. ನಮ್ಮಿಬ್ರು ಕೊಟ್ಟು ನೀನು ಬಿಟ್ಕೊಡ್ತೇವ ನಾನು? ಬಾರಿ ಇದು ಬಿಡ ನೀನು. ನಾ ಅಂದ್ರೆ ನನಗಿಂತ ಚಾಲಾಕಿದ್ಯಾ. ಕೇಳಿಸ್ಕೊ. ರಾಜಿ ಅವರೇ, ಸೋಮ ಕರೀರಿ ಸ್ವಲ್ಪ. ಅವ್ರನ್ನ ಹಾಲು ಡೈರಿಗೆ ಹಾಕಿದ್ದು ರೊಕ್ಕ ಕೊಡ್ದಿತ್ತು, ಕೊಡಾಕಂತ ಬಂದಿದ್ನಿ. ನೀವು ನೋಡಿದ್ರೆ ಇಟ್ಟು ಸಿಟ್ಟು ಮಾಡ್ತೀರಿ. ಇವನೇನ ಇಲ್ಲೇ ಚೇಂಜ್ ಹೇಳ್ತಾನ? ಏನಾಯ್ತು? ಯಾರ ಬಂದ್ರನ? ಅದ ಡೈರಿ ರೊಕ್ಕ ಕೊಡ್ದಿತ್ರಿ, ಅದಕ್ಕೆ ಬಂದಿಲ್ರಿ. ಕರೀರಿ ಒಂದಿಟ್ಟು ಸೋಮನಾಗ, ಇಲ್ಲ ಅಂದ್ರೆ ನಿಮ್ಮ ಹತ್ತಿರನಲ್ಲ ಕರೀರಿ, ಬೀರೋ ಚಿಗೋನ ಅವ್ರ ಕೈಯಾಗಾರ ಕೊಟ್ಟೋಕನ್ರಿ. ಓ ಹೌದನ್ರಿ. ನಾನು ನೀವು ಎದಕ್ಕೆ ಬಂದರೇನೋ ಒಂದು ಸಬಲ ಕರೆಯಾಕತ್ತಿದ್ರಲ್ಲ, ನನಗೆ ಬೇರೆ ತಲೆ ಸಿಡಿಯಾಕತ್ತಿತ್ತು. ಅದಕ್ಕೆ ಸಿಟ್ನ್ಯಾಗ ಬೈದು ಬಿಟ್ನಿ. ಏನು ಅನ್ಕೋಕೆ ಹೋಗ್ಬೇಡ್ರನ. ತಗೋರಿ, ಕರಿತೀನಿ ತಡ್ರಿ. ರೀ ರೀ ಏನು ಮಾಡತ್ತೀರಿ? ಇಲ್ಲಿ ರಮೇಶನ ಬಂದ ನೋಡ್ರಿ, ಏನೋ ಕೇಳೋದಿತ್ತಂತ ಬರ್ರಿ. ಅಯ್ಯ, ಆಗಳಿ ನೋಡ್ರಿ ಜಗಳ ಮಾಡುವಂಗೆ ಅನ್ನತ್ತಿತ್ತು. ಜೋರು ಬಾಯ್ ಮಾಡತ್ತಿದ್ರು. ಈಗ ನೋಡ್ರಿ ಅವ್ರ ರೀ ಅಂತಾರ, ಈಕಿ ಅನ್ನ ಅಂತಾಳ. ಒಂದು ತಿಳಿದಂಗಾತು. ಛೇ, ಏನರ ನೋಡಿರ ಇವ್ರು ನನ್ನ ನೋಡಿ ಕ್ಯಾಸ್ ಹಿಂಗೆ ಮಾತು ಚೇಂಜ್ ಮಾಡಿರನ ಅಂತ ಗೊತ್ತಾಗಲ್ತಲ್ಲ. ಹೆಂಗದ ರೀ ರಮೇಶ? ಆರಾಮದರನ? ಏನು ಭಾಳ ದಿನ ಆಯ್ತು. ಹೆಂಗದ ರೀ ನಿಮ್ಮ ಏನು ಡೆಲಿವರಿದು ಆತನ್ರಿ ಹೆಂಡತಿಗೆ? ಹ್ಞೂ ಆತು ನೋಡ್ರದ. ಹೆಣ್ಮಗ ಆಗೈತ್ರಿ, ಅಲ್ಲಿ ಊರಾಗ ಅದಾರ್ರಿ, ಅಲ್ಲೇ ಅದಾರು. ಅದಕ್ಕೆ ಅಲ್ಲೇ ಇದ್ನಿ ನಾನು. ಇಷ್ಟು ದಿನ ಬರೋಕ್ಕಾಗಿರ್ಲಿಲ್ಲ, ಡೆಲಿವರಿದು ಆತಲ್ಲ, ಅದಕ್ಕೆ ಬರೋಕ್ಕಾಗಿರ್ಲಿಲ್ಲ. ಚಲೋ ಆತ್ರಿ. ಅದಕ್ಕಾಗಿ ನಾನು ಡೈರಿ ಹೂ ನನ್ನ ಕಡೆ ಉಳಿದಿದ್ರು ರೊಕ್ಕ ಕೊಡಾಕಂತ ಬಂದೀನ್ರದ. ಒಂದು ವಾರ ಬರೋಕ್ಕಾಗಂಗಿಲ್ರಿ ನನಗೆ. ನೋಡೋಣ ತಗೋರಿ, ಬರೋದಾದ್ರೆ ಹೇಳ್ತಾನಂತ. ಹೌದ್ರಿ, ಸರಿ ಆಯ್ತು ತಗೋರಿ. ಮತ್ತು ಇಂಥ ಟೈಮ್ದಾಗ ನೀವು ಅವ್ರ ಜೊತೆಗೆ ಇರಬೇಕು ಅಂತಂದ್ರೆ ನೀವು ಇಲ್ಲಿ ಉಳಿದ್ರೆ ಹೆಂಗೆ ಆಕತಿ? ಇರುವ ತಗೋರಿ, ಅಲ್ಲೇ ಇರ್ರಿ ಆರಾಮ. ಅವರೆಲ್ಲ ಮನೆಗೆ ಬಂದು ಹತ್ತಿದ್ಮೇಲೆ ಆರಾಮ್ ಬರ್ರಿ ನೀವು. ನಿಮ್ಗೆ ಯಾವಾಗ ತಿಳಿತೈತೆ ಅವಾಗ ಅಟಮಟ ನಾವು ಮಾಡ್ಕೊತ ತಗೋರಿ ಮನೆಯಾಗಿಂದ. ಆಯ್ತು ರೀ, ಹಂಗೆ ಆಗಲ್ರಿ. ಚಿಗೋ ಇಲ್ಲನ್ರಿ? ಅದಾರ್ರಿ ಚಿಗವ ಅವ್ವರೇ ಅದಾರ್ರಿ. ಏನು ಆಗ್ಬೇಕಾಗಿತ್ತನ್ನ ರಮೇಶನ? ಹೌದ್ರಿ, ಅದು ಸಾಮಾನ ಇದು ಅವು ಏನೋ ಸಾಡಿಗಳು ಕೊಡ್ತವೆ ಅಂತಿದ್ರು. ಅದಕ್ಕೆ ಅವನು ಇಸ್ಕೊಂಡು ಹೋದ್ರಾತಂತ ನಿಂತಿದ್ನಿ. ಕೊಡ್ತಾರ ಕೇಳ್ರಿ ಒಂದಿಟ. ಅಯ್ಯ ನಿತ್ಯ, ಅಲ್ಲಿ ನಿಂತ ಏನು ಮಾಡತ್ತಿದಿ? ನೀನು ಯಾವಾಗ ಅಲ್ಲಿ ಬಂದು? ನಾನು ನೋಡೇ ಇಲ್ಲ ನಿನ್ನ. ಹೌದು ನಿತ್ಯ, ಅಲ್ಲಿ ನಿಂತ ಏನು ಮಾಡತ್ತಿದಿ? ಮುಂದೆ ಬಂದು ಮಾತಾಡೋದು ಬಿಟ್ಟು ಅಲ್ಲೇನು ಕದ್ ಕೇಳಿಸ್ಕೊಳತ್ತೇನು ಮಾತಾಡೋದನ್ನ? ಅಯ್ಯೋ ಅಕ್ಕ, ಇಲ್ಲ
ಬರಾತೀನಿ ನೀವೇನು ಮಾತಾಡತ್ತಾರಂತ ಹಂಗೆ ಕೇಳಿಸ್ಕೊಂತ ಬರಾಕತ್ತಿದ್ನಿ. ಸ್ವಲ್ಪ ಅಲ್ಲಿ ಇರಿವಿ ಕಡ್ದಂಗೆ ಆತು ನಿಂತಿದ್ನಿ ಅಷ್ಟ. ಹಿಂಗಂತಿಲ್ಲಕ್ಕ ನೀನು ಕದ್ ಕೇಳಿಸ್ಕೊಳಂತದ ನೀವೇನು ಮಾತಾಡತ್ತಿದ್ರಿ? ಏನಿಲ್ಲಲ್ಲ ಅಂಥದ್ದು ಮಾತಾಡೋದು ಏನಿರ್ತತವ? ಗಂಡ ಹೆಂಡ್ತಿರ ಮಧ್ಯೆ ಅದು ಮೂರನೇದವ್ರಿದ್ದಾಗ. ಓಕೆ ನನಗಂತ ಆಕೆ ನಮ್ಮನ ಏನು ಅಕ್ಕಿಗೆ ಅಂದ್ಲು ಒಂದು ಅರ್ಥ ಆಗಲ್ತು. ರಾಜಿ ನೋಡಿ 2 ದಿನ ಆಗಿತ್ತು. ಇವತ್ತು ನೋಡಿ ಕಣ್ ತುಂಬ್ಕೊನಿ. ಆಕಿನ ಬಿಟ್ಟು ಇರೋದಂದ್ರೆ ಆಗಬಲ್ತು. ಈ ಟೊಕಳ್ಯಾಗ ಮದುವೆ ಮಾಡಿಕೊಟ್ಟಾಳ ಅವ್ರವು. ನನಗೆ ಮಾಡಿಕೊಟ್ಟಿದ್ರೆ ರಾಣಿ ಹೆಂಗೆ ನೋಡ್ಕೊತಿದ್ನಿ. ಆಕಿಲ್ಲ ಅಂತೇಳಿ ಕುಡ್ದು ಎಲ್ಲ ಹಾಳು ಮಾಡ್ಕೊಂಡು ಅಂತ ಗುಡಿಸಲ್ದಾಗದವ. ಈಗ ಏನು ಮಾಡೋದು? ನಂದು ಒಂದು ಜೀವನ ನನ್ನ. ಹೋಗಿನ ಇಲ್ಲ ನಿಂತ ಏನು ಮಾಡತಿ? ಹೋಗಿನ ಬರ್ತೇನಂತ ಹೇಳಿದ್ನಲ್ಲ, ಹೋಗು. ಕರೆದು ಬರ್ತೇನೆ ಮಾಮ. ಅತ್ತೆ ನಾನು ಹೋಗಿ ಕರೆದು ಬರ್ತೇನೆ, ನೀವು ಇಲ್ಲೇ ಇರಿ. ಸರಿ ಆಯಿತು ನಿತ್ಯ. ನಾನು ಹೋಗಲ್ಲ. ನೀನು ನೋಡ್ಕೊಂತ ಇಲ್ಲ ನಿಂದಿರ್ಬೇಕಂತ ಆಯ್ತು. ಮತ್ತು ಹುಡುಗಿದು ಎಲ್ಲ ಆರಾಮಾಯ್ತು ರೀ? ಏನು ನಾರ್ಮಲ್ ಆಯ್ತು ರೀ? ಏನು ಸಿಸ್ರಿನ್ ಆಯ್ತು ರಮೇಶನ ಡಿಲಿವರಿ? ಹಾಂ ನಾರ್ಮಲ್ ಆಗೈತೆ ರೀ. ಅದು ಸ್ವಲ್ಪ ಕಾಲು ಜಾರಿ ಬಿದ್ಲು, ಹಾಗಾಗಿ ಪೆಟ್ಟೈತಿ. ಅದು ಬ್ಯಾನ್ ಬಂದು ಜಲ್ದಿನ ಆತು ರೀ. ಸಿಸ್ರಿನ್ ಮಾಡ್ಕೋತೇವೆ ಅನ್ನತ್ತಿದ್ರು, ಮತ್ತು ಕಡಿಕೆ ಹಂಗೂ ನಾರ್ಮಲ್ ಆಗೈತೆ ರೀ. ಹೌದ್ರಿ, ಚಲೋ ಆಯ್ತು ಬಿಡ್ರಿ. ಮತ್ತೆ ಏನಪ್ಪಾ ರಮೇಶ, ಇಟ್ಟು ತಿರಿದ ಮೇಲೆ ಬಂದಿದ್ದಿ? ಕೇಳ್ದ ಹೋಗ್ಬಿಟ್ಟಿದ್ದಿ. ಎಲ್ಲೋಗಿದ್ದಿ? ಒಂದು ಮಾತ್ರ ಹೇಳಕ್ಕೆ ಬರ್ತೈತೆ ಇಲ್ಲ? ಕೆಲ್ಸಕ್ಕೆ ಹೊಂಟ್ರಿ ಅಂದ್ಮೇಲೆ ಹೇಳಿ ಅವ್ರಿಗೆ ನಂಬಿಕಸ್ತರ ಹಾಗೆ ಉಳ್ದಿದ್ದು ನೀನು. ಈಗ ನೋಡ್ರಿ ಕೇಳ್ದ ಹೋಗಿ ನನಗೆ ಬಾಸಿಟ್ಟು ಬಂದ ತೊಡಪ್ಪ ನಿನ್ನ ಮೇಲೆ. ನೀ ಹಿಂಗೆ ಮಾಡ್ತೀನಿ ಅಂತ ಅನ್ಕೊಂಡ್ರಿ ಬಿಡು ನಾನು. ಅಯ್ಯೋ ಇಲ್ರಿ ಅವರ ಹೇಳ್ಬೇಕಂಡು ನೇತಿಗವ. ಅದು ಏನಾತಂದ್ರೆ ನನ್ನ ಹೆಂಡತಿಗೆ ಡಿಲಿವರಿ ಆಗಿತ್ತು. ಅದು ಕಾಲು ಜಾರಿ ಬಿದ್ದು ಬಿಟ್ಟಿದ್ಲ. ಹಂಗಾಕಿನ ಕರ್ಕೊಂಡೋಗಿ ಅಲ್ಲಿ ದವಾಖಾನ್ಯಾಗ ತೋರಿಸಿ ಅದು ಇದು ಎಲ್ಲ ರಾಮಾಯಣ ಆಯ್ತು. ಅದಕ್ಕೆ ಇಷ್ಟು ದಿನ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಸ್ವಲ್ಪ ಸ್ವಲ್ಪ ಪಗಾರ ಇಸ್ಕೊಂಡು ರೊಕ್ಕ ಕೊಟ್ಟು ಹೋದ್ರಾತಂತೆ. ಅವು ಡೈರಿ ನನ್ನ ಕಡೆನೇ ಇದ್ವಲ್ಲ, ಮತ್ತು ಅವ್ನು ತೊಗೊಂಡು ಹುಡುಗಿಗೆ ನನ್ಕೊಂಡು ನಿಂತ್ಕೊಂಡ್ರು ಅಂತೇಳಿ ಅವ್ನು ಕೊಟ್ಟು ನನ್ನ ಪಗಾರ ಇಸ್ಕೊಂಡು ಹೋದ್ರಾತಂತೆ ಬಂದಿಂದ ಸಿಗೋ. ಹೌದನಪ್ಪ, ಅದಕ್ಕಪ್ಪ ನಿನ್ನ ಮೇಲೆ ನಮ್ಗೆ ಭಾಳ ನಂಬಿಕೆ ನೋಡಿ. ಇಷ್ಟೆಲ್ಲ ಇದ್ರೂ ಮತ್ತು ಅವ್ನು ರೊಕ್ಕ ತಂದು ಕೊಡಾತಿದ್ದೆ, ಅದ ನನ್ನ ಪಗಾರ ಅಂತೇನೆ ಇಟ್ಕೊಂಡಿಲ್ಲ, ವಾಪಸ್ ತಂದು ಕೊಟ್ಟಾತಿಯಲ್ಲ, ಅದ ನಮಗೆ ಖುಷಿ ನೋಡು. ಅದಕ್ಕೆ ನಿನ್ನಂತ ಕೆಲ್ಸಕ್ಕೆ ಇರೋದು ನಮಗೂ ಖುಷಿ. ಆದ್ರೆ ಏನು ಮಾಡೋದು ಈಗ? ಮತ್ತು ಸ್ವಲ್ಪ ದಿನ ಬರೋದಿಲ್ಲ ಅಂತಿಲ್ಲ, ಮತ್ತು ಬಂದಿದ್ರೆ ಚಲೋ ಐತಪ್ಪ. ಬರೋದಿಲ್ಲ ಅನ್ನಕ್ಕೆ ನಾನೇನು ತಿಂಗಳ ಗಂಟ್ಲೆ ಹೊಂಟಿಲ್ರಿ. ಅಷ್ಟೇ 2 ದಿನ ಬಿಟ್ಟು ಬರ್ತೇನೆ ರೀ. ಮತ್ತು ಇಷ್ಟು ದಿನ ಬಿಟ್ಟೇನು, ಮತ್ತು ನಮಗೂ ಹಿಂದಾಗಡೆ ಸಂತಿಗೆ ಕಷ್ಟ ಆಕತ್ರಿ. ಅದಕ್ಕೆ 2 ದಿನ ಬಿಟ್ಟು ಬರ್ತೇನೆ ರೀ ಚಿಗೋ. ಆತಪ್ಪ, ಮತ್ತು ಬಿಡಾಕೆ ಹೋಗ್ಬೇಡ ನೋಡು. ಮತ್ತು 2 ದಿನ ಆದ್ಮೇಲೆ ಬಂದುಬಿಡ. ಮತ್ತು ನೀ ಬರ್ತಿ ಅಂತೀರ, ಬೇರೆದವ್ರನ್ನ ಹಚ್ಚಿರಂಗಿಲ್ಲ. ಮತ್ತು ನೀ ಕೈ ಕೊಟ್ಬಿಟ್ಟೆ ಅಂದ್ರೆ ಮತ್ತು ಬೇರೆದವ್ರ ನಮ್ಮ ಟೈಮ್ದಾಗ ಎಲ್ಲಿ ಹುಡ್ಕೊಂತ ಕುಂದ್ರಾಕತಿ. ಅದಕ್ಕೆ ಹಾಂ ಆಯ್ತು ಹೋಗಿ ಚಿಗೋ, ಬರ್ತೇನಂತ ರೀ. ಸಂಜೆ ಕಡೆ ಎಲ್ಲಿ ಹೋಗು ನಂತಿದ್ರಲ್ಲ, ಹೋಗಿ ಬರ್ರಿ ನೀನು. ಎಲ್ಲಿಗದು? ಎಲ್ಲಿಗೆ ಹೋಗಾರ ನೀವು? ಒಟ್ಟು ಅಲ್ಲೇ ಇಲ್ಲಿ ತಿರ್ಕೊಂತಾರೆ ಇರಾಕೇನು ನೀನು? ಮನೆಯಾಗಿ ಒಂದು ಕಡೆ ಕುಂದ್ರಾಕ ಹಂಗಿಲ್ಲೇನು? ಹೌದು, ನಿಮ್ಮ ಅಕ್ಕಿಲ್ದ ಕಮಲವು ಅಷ್ಟೆಲ್ಲ ಬಬ್ಬಾಟ ಮಾತಾಡತ್ತಿದ್ಲು. ಎಲ್ಲಿ ಹೋದ್ಲು? ಮನೆ ಕೆಲಸ ತತ್ತಂತೆ ಎಲ್ಲರ ಹುಡುಗಾಳನ? ಅದು ಹೊರಗೆ ಹೋಗಿ ಬರ್ತಾರಂತ ಹೋಗಿದ್ರಿ ಅವ್ರ ಸಿದ್ದಪ್ಪನಗಳ ಮನೆಗೆ. ಇನ್ನೂ ಬಂದಿಲ್ರದ? ಬರ್ತಾನಂತ ಹೇಳಿದ್ಲು, ಯಾಕೆ ಬಂದಿಲ್ಲ ಏನೋ ರೀ? ಏನಾಗಿತ್ತು ಏನೋ? ಮತ್ತು ಹೋಗಿ ನೋಡ್ಕೊಳಾರ ಬರೋಗ್ರಿ ಅಂದಿಟ ಜರ. ಮತ್ತು ನೋಡ್ಕೊಳಾರ ಬರ್ರಿ ಪಾಪ. ಇಷ್ಟೊತ್ತಾತು ಯಾಕೆ ಬರಲಿಲ್ಲ ಏನು? ಅವಾಗನ ಹೋಗ್ಯಾಳ ಬೆಳಗಿನ ಜಾವ 9 ಏನೋ 10 ಆಗಿತ್ತು ನೋಡು, ಅವಾಗ ಹೋಗಿದ್ಲು ನೋಡ್ರಿ ಆಕಿ. ಇನ್ನೂ ಬಂದಿಲ್ಲ. ಮತ್ತು ಏನಾರ ಆಗೈತೆ ಏನು? ಮತ್ತು ಪಾಪ ತಲೆ ತಿಳಿದಾಗ ಯಾವಾಗಾರ ಬರವಾ ಬಿಡ, ಏನಾರ ಹಾಳು ಹಿಡ್ಕೊಂಡು ಹೋಗೋಳ ಆ ಕಡೆ. ಅಯ್ಯತ್ತಿ ಹಂಗೆ ಯಾಕಂತಾರಿ ಪಾಪ. ಅಕ್ಕ ಏನು ಮಾಡ್ಯಾಡ್ರಿ? ಏನೋ ಸಿಟ್ನ್ಯಾಗ ನಿನ್ನೆ ಒಂದು ಮಾತು ಅಂದಾಳ ಅಷ್ಟೆ. ಯಾಕನೋ ಆಕಿ ಇವಾಗ ಹಂಗೆ ಮಾಡಾಕತ್ತಾಳ. ಇಲ್ಲ ಮೊದಲು ಹೆಂಗಿದ್ಲು ನೋಡ್ರಿ ಇಲ್ರಿ, ಸುಮ್ಮನೆ ಇರ್ತಿದ್ಲು ಪಾಪ. ಈಗ ಯಾಕೆ ಏನು ಏನಾರ ಗಾಳಿ ಗಿಳಿ ಆಗಿತ್ತು ಏನಾರ? ಮತ್ತು ಕೇಳಿ ಸರಾಗಿ ನೋಡ್ಬೇಕಾಗಿತ್ತು ರೀ. ಎಲ್ಲಿ ಗಾಳಿ ಗಿಳಿ? ಆಕೆ ದೇವ್ ಇದ್ದಂಗೆ ಅದಾಳು. ಆಕೆಗೆ ಎಲ್ಲಿಂದ ದೇವ್ ಬಂದು ಹೊಕ್ಕೋಬೇಕು? ಆಕೆ ಮಕ ನೋಡ್ರಿ, ಯಾರ ದೇವ್ ಬಂದು ಹೊಕ್ಕಣತಂತಾರನ? ಆಕೆ ಒಂದು ದೊಡ್ಡ ದೇವ್ ಇದ್ದಂಗೆ ಅದಾಳು. ಆಕೆ ಮೈಯಾಗ ಬೇರೆ ಒಂದು ದೇವ್ ಅಂತೆ. ಏನು ಹೇಳ್ತೀವ? ಅಯ್ಯತಿ ಮತ್ತು ಹೇಳಕ್ಕೆ ಬರಂಗಿಲ್ಲ ರೀ. ಇಷ್ಟು ದಿನ ಸುಮ್ಮನೆ ಇರ್ತಿದ್ಲು, ಇವಾಗ ಹಂಗೆ ಮಾಡತ್ತಾಳ ಅಂದ್ರೆ ಏನಾರ ಇದ್ರು ಇರ್ಬೋದು ನೋಡ್ರಿ. ಇಲ್ಲ ಒಂದೊಂದು ಸರಿನೇ ಎಂಥ ಚಲೋನೇ ಇರ್ತಾಳು. ಅಯ್ಯೋ ನಂಗೆ ಅನ್ಬಾರ್ದಾಗಿತ್ತು ಅತ್ತಿಗೆ ಅಂತ ಕೆಲಸ ನನ್ನ ಮುಂದೆ ಅನ್ನತ್ತಿದ್ಲು. ಸಿಟ್ನ್ಯಾಗ ಏನೇನು ಅಂದ್ಬಿಟ್ಟನು, ನನಗೆ ಗೊತ್ತಾಗ್ಬಾತು ಏನಾಕತ್ತೋ ಏನೋ ನನಗೆ ಹೊಂಗಿಲಿ ಅಂತ ಕೆಲಸ ಅಂದ್ಲು. ಅದಕ್ಕಾಗಿ ನಾನು ಏನಾಗಿತ್ತು ಏನೋ ಅದಕ್ಕೆ ನಿಮ್ಮನ್ನು ಹಿಂಗೆ ಕೇರಾತು ಎಲ್ಲದ ಹಿಂಗೆ ದೇವ್ರಾಕಿ ಹೋತಾರನ ಅಂಥೇಳಿ ಕೇಳ್ಬೇಕಂತ ಅನ್ಕೊಂಡ್ರೆ, ಮತ್ತು ನೀವೇ ಸಿಟ್ನಾಗಿದ್ರಲ್ಲ, ಅದಕ್ಕೆ ಸುಮ್ಮನೆ ಆಗೇನ್ರಿ ನಾನು.
ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಅದಿರಿ ಅಂತ ಅಂದ್ಕೊಂಡೀನಿ. ನಿನ್ನೆ ವಿಡಿಯೋಸು ಒಂದೆರಡು ಜಾಸ್ತಿನೇ ಮಾಡಿದ್ನಿ, ಅಂದ್ರೆ 2 ವಿಡಿಯೋ ಮಾಡಿದ್ನಿ. ಅವನ್ನ ಹಾಕ್ಬೇಕಂತೇಳಿ ಹಾಕೋಕ್ಕಾಗಿರಲಿಲ್ಲ. ಇವತ್ತಿನ ವಿಡಿಯೋದಾಗ ಹಾಕಿದ್ದೀನಿ. ಅದ್ರಾಗ ಗುರುವಾರ ಅಂತ ಹೇಳಿಬಿಟ್ಟೇನಲ್ಲ, ಒಬ್ಬೊಬ್ಬರು ಕೇಳ್ತಾ ಇದ್ರಿ ಗುರುವಾರನ ಅಂತ ಹೇಳಿ. ಇಲ್ಲ, ಅದನ್ನು ನಾನು ಗುರುವಾರನೇ ಮಾಡಿದ್ದೆ. ಆ್ಯಕ್ಚುಲಿ ಅವತ್ತೇ ಹಾಕಬೇಕು ಅಂತ ಹೇಳಿ ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ, ಹಾಗಾಗಿ ಅವತ್ತು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸಾರಿ. ಸೊ ಅದನ್ನ ಒಂದೊಂದೇ ಅಪ್ಲೋಡ್ ಮಾಡುವಾಗ ಅದು ಎಲ್ಲ ವಿಡಿಯೋದಲ್ಲಿ ಹೇಳ್ಬಿಟ್ಟಿದ್ನಲ್ಲ ಗುರುವಾರ ಅಂತೇಳಿ. ಅಂದರೆ ಅವತ್ತು ನಾನು ಗುರುವಾರ ವಿಡಿಯೋ ಮಾಡೋದ್ರಿಂದ ಗುರುವಾರ ಅಂತ ಹೇಳಿದ್ದೆ. ಅದು ನಾನು ಇವತ್ತು ಫ್ರೈಡೇ ವಿಡಿಯೋದಲ್ಲಿ ಹಾಕಿದ್ದೇನೆ, ಹೀಗಾಗಿದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅವತ್ತೇ ಹಾಕಬೇಕು ಅಂತ ಅವತ್ತಿನ ದಿನವೇ ಹೇಳಿದ್ದೆ, ಬಟ್ ಅದು ಅವತ್ತು ಹಾಕೋಕ್ಕಾಗಲಿಲ್ಲ. ಹಳ್ಳಿ ರೈತನ ಬಡ ಜೀವನದ ಕತೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಇನ್ನೂ ಜಾಸ್ತಿ ವ್ಯೂಸ್ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕತೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ರಾಜಿ ಸರಿ ಹೋಗಿದ್ದಾಳಾ ಇಲ್ವಾ ಅಂತ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಕಮಲವ್ವನ ಯಾಕೆ ಆ ರೀತಿ ತೋರಿಸ್ತಾ ಇದ್ದೀರಾ ಅಂತ ಕೇಳಿದರೆ, ಹೌದು, ಅಂದರೆ ಕಮಲವ್ವನ ಅಂದರೆ ಇದು ಒಂಥರ ಬೇರೆ ಥರ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮಗೂ ಇಷ್ಟ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ನಿಮಗೂ ಚೆನ್ನಾಗಿ ಅನಿಸುತ್ತೆ. ಸೊ ಫಸ್ಟಿಗೆ ಹಾಗೆ ಅನಿಸುತ್ತೆ, ಹೋಗ್ತಾ ಹೋಗ್ತಾ ಚೆನ್ನಾಗಿ ಅನಿಸುತ್ತೆ ನೋಡಿ. ಹಾಗೆ ಇನ್ನೊಂದು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಹೇಗಿತ್ತು ಅಂತ ಹೇಳಿ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.